ದೆಹಲಿಯಲ್ಲಿಂದು ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನದ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು 2025ನೇ ಸಾಲಿನ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಅವರು ವಿಶೇಷ ಚೇತನರ ಸಬಲೀಕರಣದಲ್ಲಿ ಅನುಕರಣೀಯ ಪ್ರಯತ್ನಕ್ಕಾಗಿ ಶ್ರಮಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ವಿತರಿಸಿದರು. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ವೀರೇಂದ್ರ ಕುಮಾರ್, ಹಿರಿಯ ರಾಜತಾಂತ್ರಿಕರು, ಉದ್ಯಮ ಪಾಲುದಾರರು ಮತ್ತು ಅಂಗವಿಕಲರ ಸಬಲೀಕರಣ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಶೇಷ ಚೇತನರ ದೃಢ ಸಂಕಲ್ಪ, ಸಮರ್ಪಣಾ ಮನೋಭಾವ ಹಾಗೂ ಸಬಲೀಕರಣದ ಮೇಲೆ ಬೆಳಕು ಚೆಲ್ಲುವುದು, ಜೊತೆಗೆ ಅವರ ಧೈರ್ಯ ಮತ್ತು ಸಾಧನೆಗಳನ್ನು ಗೌರವಿಸುವುದು ಈ ದಿನದ ವಿಶೇಷವಾಗಿದೆ. श्रेष्ठ दिव्यांगजन दृष्टिबाधित श्रेणी में अगला पुरस्कार दिया जाता है श्री युद्धजीत ಸಮಾರಂಭದಲ್ಲಿ ದ್ರೌಪದಿ ಮುರ್ಮು, ವಿಕಲಚೇತನರು ವಿವಿಧ ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಿಕಲಚೇತನರು ಅಪಾರ ಕೊಡುಗೆ ನೀಡುತ್ತಿದ್ದಾರೆ. ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ವಿಕಲಚೇತನರು ಗಣನೀಯ ಸಾಧನೆ ತೋರುತ್ತಿದ್ದಾರೆ. ಕಳೆದ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ತೋರಿರುವ ಸಾಧನೆ ಪ್ರಶಂಸನೀಯ ಎಂದರು. ವಿಕಲಚೇತನರ ಪ್ರತಿಭೆ ಹೊರತರುವಲ್ಲಿ ಸಾಮಾಜಿಕ ಮತ್ತು ಸಬಲೀಕರಣ ಸಚಿವಾಲಯ ಉತ್ತಮ ಕೆಲಸ ಮಾಡುತ್ತಿದೆ. ರಾಷ್ಟ್ರಪತಿ ಭವನದಲ್ಲಿ ವಿಕಲಚೇತನರಿಗೆ ಆಯೋಜಿಸಿದ್ದ ಪ್ರತಿಭಾ ಉತ್ಸವ ಪರ್ಪಲ್ ಫೆಸ್ಟಿವಲ್ ಯಶಸ್ವಿಯಾಗಿ ನಡೆದಿದೆ. ರಾಷ್ಟ್ರಪತಿ ಭವನದಲ್ಲಿ ತೆರೆಯಲಾಗಿರುವ ಉಪಹಾರ ಗೃಹವನ್ನು ವಿಕಲಚೇತನರೇ ನಿರ್ವಹಿಸುತ್ತಿದ್ದಾರೆ ಎಂದು ರಾಷ್ಟ್ರಪತಿ ಹೇಳಿದರು. भगवान किसी को किसी चीज की थोड़ा बहुत कमी रखते हैं, लेकिन बहुत सारे चीजों से उनके अंतर्निहित गुण को सजा देती है. इसीलिए भगवान को बहुत बहुत धन्यवाद. पिछले दशक के दौरान खेल कूद के क्षेत्रों में हमारे दिव्यांग बेटे बेटियों ने बहुत तेजी से प्रगति के प्रतिमान स्थापित किए हैं. वर्ष 2012 के पैरालंपिक्स में भारत को एक पदक प्राप्त हुआ था. समाज और सरकार की सजगता और सक्रियता के परिणाम स्वरूप वर्ष 2024 में पैरालंपिक्स में हमारे खिलाड़ियों ने 29 पदक प्राप्त किए थे.